ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಜಂಬೂ ಸವಾರಿಯ ಗಜಪಡೆ ಹಾಗೂ ಅಶ್ವರೋಹಿ ಪಡೆಗಳಿಗೆ ಅಂತಿಮ ಕುಶಾಲು ತೋಪಿನ ಸಿಡಿಮದ್ದಿನ ತಾಲೀಮು ನಿನ್ನೆ ಯಶಸ್ವಿಯಾಗಿ ನಡೆಸಲಾಯಿತು. ಜಂಬೂ ಸವಾರಿಯ ದಿನದಂದು ರಾಷ್ಟ್ರಗೀತೆ ನುಡಿಸುವಾಗ 21 ಬಾರಿ ಕುಶಾಲು ತೋಪು ಹಾರಿಸುವ ಹಿನ್ನೆಲೆಯಲ್ಲಿ ಆನೆ ಹಾಗೂ ಕುದುರೆಗಳು ಶಬ್ದಕ್ಕೆ ಹೊಂದಿಕೊಳ್ಳಲೆಂದು ಪೂರ್ವಭಾವಿ ಸಿದ್ಧತೆಗಾಗಿ ವಸ್ತು ಪ್ರದರ್ಶನದ ಆವರಣದಲ್ಲಿ ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯು ಸೇರಿದಂತೆ ಭೀಮ, ಕಂಜನ್, ಗೋಪಿ, ಹೇಮಾವತಿ ಸೇರಿ ಒಟ್ಟು 14 ಆನೆಗಳು ಹಾಗೂ ಅಶ್ವಾರೋಹಿ ಪಡೆಗಳಿಗೆ 3 ಬಾರಿ 21 ಸುತ್ತಿನ ಕುಶಾಲ ತೋಪು ಹಾರಿಸಿ ಯಶಸ್ವಿಯಾಗಿ ತಾಲೀಮು ನಡೆಸಲಾಯಿತು. ಬಳಿಕ ಹಿರಿಯ ಅರಣ್ಯಾಧಿಕಾರಿ ಪ್ರಭುಗೌಡ, ಈ ವರ್ಷದ ಅಂತಿಮ ಸಿಡಿಮದ್ದಿನ ಕುಶಾಲು ತೋಪು ತಾಲೀಮು ಯಶಸ್ವಿಯಾಗಿದೆ. ಆನೆಗಳು ಎಲ್ಲಾ ರೀತಿಯ ತಾಲೀಮಿಗೆ ಹೊಂದಿಕೊಂಡಿವೆ. ಇನ್ನೂ 2 ಬಾರಿ ಮರದ ಅಂಬಾರಿ ಕಟ್ಟಿ ತಾಲೀಮು, ಜಂಬೂ ಸವಾರಿಯ ತಾಲೀಮು ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಇವತ್ತು 3ನೇ ಹಂತದ ತಾಲೀಮನ್ನ ಮಾಡಿಸಿದೀವಿ. ಎಲ್ಲ ಪೊಲೀಸ್ ಇಲಾಖೆ ಕುದುರೆಗಳಿರ್ಬೋದು, ಅರಣ್ಯ ಇಲಾಖೆ ಆನೆಗಳು ಯಾವುದೂ ಕೂಡ ಹೆದರದೇನೆ ಇವತ್ತು ತಾಲೀಮನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾವೆ. ಹಾಗಾಗಿ ಈ ಜಂಟಿ ಇದರಲ್ಲಿ ತಾಲೀಮಲ್ಲಿ ಈ ತಾಲೀಮು ತುಂಬಾ ಯಶಸ್ವಿಯಾಗಿ ನಡ್ಕೊಂಡು ಹೋಗಿದೆ. ಹೌದು, ಇದರಲ್ಲಿ ಕೆನನ್ ಫೈರಿಂಗ್ ಇದರಲ್ಲಿ ಇವತ್ತು ಅಂತಿಮವಾದಂತ ತಾಲೀಮ್ ಇದು. ಸೊ ಇವತ್ತು ಕಂಪ್ಲೀಟ್ ಆಗಿದೆ. ಇನ್ನು ಮರದ ಅಂಬಾರಿ ತಾಲೀಮ್ ಬಂದು ಇನ್ನೊಂದು ಕಂಪ್ಲೀಟ್ ಆದ್ರೆ ಸೊ ಆಲ್ಮೋಸ್ಟ್ ನಾವು ಆನೆಗಳಿಗೆ ಕೂಡ ಎಲ್ಲಾ ತಾಲೀಮ್ ಕೂಡ ಕಂಪ್ಲೀಟ್ ಆದಂಗೆ ಆಗುತ್ತೆ.